ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ಎಲ್ಲರಿಗೂ ಕಾರ ಹುಣ್ಣಿಮೆಯ ಶುಭಾಶಯಗಳು. ನಾನು ಇವತ್ತು ಹೇಳ್ತಾ ಇರೋದು ಕಾರ ಹುಣ್ಣಿಮೆಯ ಬಗ್ಗೆ. ನಿಮಗೆ ಅದರ ಇತಿಹಾಸಗಳು ಮತ್ತು ಅದರ ಒಂದು ಹಬ್ಬದ ಸಂದೇಶವನ್ನು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಕಾರ ಹುಣ್ಣಿಮೆ ಎತ್ತುಗಳು ಮತ್ತು ನಿಮ್ಮ ಮನೆಯಲ್ಲಿರುವಂಥ ದನ ಕರುಗಳಿಗೆ ಪೂಜೆ ಮಾಡಿ ಅದರ ಒಂದು ಹಬ್ಬ ವಿಶಿಷ್ಟವಾದ ಒಂದು ಎತ್ತಿನ ರೇಸ್ ಆಗಲಿ ಹಲವಾರು ರೀತಿ ಹಳ್ಳಿಗಳಲ್ಲಿ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದೆ. ನಾನು ಇವತ್ತು ನಮ್ಮ ಮನೆಯಲ್ಲಿರುವಂಥ ಆಯುಧಗಳನ್ನ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎತ್ತುಗಳು ಇರೋದೇ ಕಾರಣ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ದನ ಕರುಗಳು ಮತ್ತು ಯಾವುದಿದ್ರೂ ಪೂಜೆ ಮಾಡಿ ಅವಕ್ಕೆ ಒಂದಿಷ್ಟು ಹಬ್ಬದ ಥರ ಒಂದು ರೆಡಿ ಮಾಡಿ ಸಿಂಗಾರಗೊಳಿಸಿ ಮತ್ತು ಒಂದು ಒಳ್ಳೆಯ ಬಣ್ಣಗಳನ್ನು ಹೊಡೆದು ಶುಭ್ರವಾಗಿರಿಸಿ. ಎಲ್ಲರಿಗೂ ಮತ್ತೆ ಹಬ್ಬದ ಶುಭಾಶಯಗಳು. ನೀವು ಯಾವ ರೀತಿ ನಿಮ್ಮ ಮನೆ ವಸ್ತುಗಳನ್ನು ಪ್ರೀತಿ ಮಾಡ್ತೀರೋ ಅದೇ ರೀತಿ ನಿಮ್ಮ ಮನೆಯಲ್ಲಿರುವ ಪ್ರಾಣಿಗಳನ್ನೂ ಕೂಡ ಪ್ರೀತಿಸಿ ಅಂತ ಹೇಳುತ್ತಾ